ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ಇದುವರೆಗೂ ನಾವು ಟಿಇಟಿಗೆ ಸಂಬಂಧಿಸಿದಂತೆ ಸುಮಾರು 4 ವಿಡಿಯೋಗಳಲ್ಲಿ ಗಣಿತದ ಲೆಕ್ಕಗಳನ್ನ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಇವತ್ತು ಸ್ನೇಹಿತರೆ ಟಿಇಟಿ ಮ್ಯಾಥಮೆಟಿಕ್ಸ್ ಪೆಡಗಾಜಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನ ತಗೊಳ್ಳೋಣ. ಎ ಮ್ಯಾಥಮೆಟಿಕಲ್ ಥಿಯರಮ್ ಈಸ್, ಗಣಿತದ ಒಂದು ಥಿಯರಮ್ ಅಥವಾ ಪ್ರಮೇಯ ಅಂದ್ರೆ ಏನು ಅಂತ ಈ ಪ್ರಶ್ನೆ ಕೇಳ್ತಾ ಇದೆ. ಸ್ಟೇಟ್ಮೆಂಟ್ ದಟ್ ಹ್ಯಾಸ್ ಬೀನ್ ಪ್ರೂವನ್ ಬೈ ಲಾಜಿಕ್ ಆರ್ಗ್ಯುಮೆಂಟ್ಸ್ ಬೇಸ್ಡ್ ಆನ್ ಆಕ್ಸಿಯೋಮ್ಸ್, ಎ ಸ್ಟೇಟ್ಮೆಂಟ್ ವಿಚ್ ಇಸ್ ಆಲ್ವೇಸ್ ಟ್ರೂ ಅಂಡ್ ಡಸ್ ನಾಟ್ ನೀಡ್ ಪ್ರೂಫ್, ಎ ಸ್ಟೇಟ್ಮೆಂಟ್ ಹೂಸ್ ಟ್ರೂತ್ ಆರ್ ಫಾಲ್ಸಿಟಿ ಇಸ್ ನಾಟ್ ನೋನ್, ಇಸ್ ಎ ಸ್ಟೇಟ್ಮೆಂಟ್ ವಿತೌಟ್ ಸಫಿಶಿಯಂಟ್ ಎವಿಡೆನ್ಸ್ ಫಾರ್ ಪ್ರೂಫ್. ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಥಿಯರಮ್ ಅಥವಾ ಪ್ರಮೇಯ ಅಂತಂದ್ರೆ ಆ ಪ್ರಮೇಯವನ್ನ ನಾವು ಸಾಧಿಸಬೇಕಾಗಿರೋದು ಯಾವುದರ ಆಧಾರದ ಮೇಲೆ? ಈಗಾಗಲೇ ಮಕ್ಕಳು ಕಲ್ತಿರುವಂತಹ ಆಕ್ಸಿಯೋಮ್ಸ್ ಆಗಿರಬಹುದು, ಪಾಸ್ಟುಲೇಟ್ಸ್ ಆಗಿರಬಹುದು, ಅಥವಾ ಸ್ಟೇಟ್ಮೆಂಟ್ಸ್, ಅಥವಾ ಈಗಾಗಲೇ ಅವರು ಕಲ್ತಿರುವಂತಹ ಡೆಫಿನೇಷನ್ಸ್ ಅಥವಾ ವ್ಯಾಖ್ಯೆಗಳು. ಇವೆಲ್ಲದರ ಆಧಾರವನ್ನ ತಗೊಂಡು ಇವೆಲ್ಲವನ್ನ ಬಳಸ್ಕೊಂಡು ಒಂದು ಪ್ರಮೇಯವನ್ನ ಪ್ರೂವ್ ಮಾಡ್ತಾರೆ ಮಕ್ಕಳು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಎ ಸ್ಟೇಟ್ಮೆಂಟ್ that has been proven by logical arguments based on axioms. ಒಂದು ಲಾಜಿಕ್ ಇಟ್ಕೊಂಡು ಲಾಜಿಕಲ್ ಆರ್ಗ್ಯುಮೆಂಟ್ಸ್ ಇಟ್ಕೊಂಡು ಪ್ರೂವ್ ಮಾಡುವಂತ ಒಂದು ಸ್ಟೇಟ್ಮೆಂಟ್. ಲಾಜಿಕಲ್ ಅಂದ್ರೆ ಏನರ್ಥ? ಜಿಯೋಮೆಟ್ರಿಗೆ ಪರ್ಟಿಕ್ಯುಲರ್ ಆಗಿ ಲಾಜಿಕಲ್ ಅಂತಂದ್ರೆ ಮಕ್ಕಳು ಈಗಾಗಲೇ ಕಲ್ತಿರುವಂತಹ ವಿಷಯಗಳು. ಫಾರ್ ಎಕ್ಸಾಂಪಲ್ ಸ್ಟೇಟ್ಮೆಂಟ್ಸ್ ಕಲ್ತಿರ್ತಾರೆ, ಆಕ್ಸಿಯೋಮ್ಸ್ ಕಲ್ತಿರ್ತಾರೆ, ಪಾಸ್ಟುಲೇಟ್ಸ್ ಕಲ್ತಿರ್ತಾರೆ. ಯಾವುದೇ ಸ್ಟೇಟ್ಮೆಂಟ್ ನ ಅದರ ಡೆಫಿನೇಷನ್ ಆಚೆಗೆ ಅಥವಾ ಆಕ್ಸಿಯೋಮ್ಯಾಟಿಕ್ ಪ್ರೆಸೆಂಟೇಷನ್ ಆಚೆಗೆ ನಾವು ತಗೊಂಡು ಹೋಗೋ ಹಾಗಿಲ್ಲ. ಹಾಗಾಗಿ ಅದನ್ನ ನಾವು ಲಾಜಿಕ್ ಅಂತ ಕರಿತೀವಿ. ಇದು ಎ ಮ್ಯಾಥಮೆಟಿಕಲ್ ಥಿಯರಮ್ ಈಸ್ ಅಂತಂದ್ರೆ ಅರ್ಥ. ಬನ್ನಿ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. Things which are equal to the same thing are equal to one another. This axiom, which is the basis to arithmetic and algebra, is given by. ಯಾರು ಕೊಟ್ಟಿರೋದು ಇದನ್ನ? ಯೂಕ್ಲಿಡ್, ಪೈಥಾಗರಸ್, ಡೆಕಾರ್ಟೆ ಅಥವಾ ಆಯ್ಲರ್. 8ನೇ ತರಗತಿ ಮತ್ತು 9ನೇ ತರಗತಿಯಲ್ಲಿ ಬರುವಂತ ವಿಷಯಗಳಿಗೂ ಪ್ರಧಾನವಾಗಿ ಸುಮಾರು 6 ಆಕ್ಸಿಯೋಮ್ಗಳನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅದರಲ್ಲಿ ಮೊದಲನೇ ಆಕ್ಸಿಯೋಮ್ ಈಗ ನೀವು ನೋಡ್ತಾ ಇರುವಂತದ್ದು, ಸ್ಕ್ರೀನ್ ಮೇಲೆ ಬಂದಿರುವಂತದ್ದು. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಒಂದೇ ಅಂಶಕ್ಕೆ ಸಮನಾದ ಅಂಶಗಳು ಒಂದಕ್ಕೊಂದು ಸಮ ಅಂತ ಇದನ್ನ ಕನ್ನಡದಲ್ಲೂ ಸಹ ನಾವು ಹೇಳ್ಕೊಡ್ತೀವಿ. ಸ್ವಯಂ ಸಿದ್ಧ ಅಂತ ಇದಕ್ಕೆ ಹೆಸರು. ಈ ಸ್ವಯಂ ಸಿದ್ಧಗಳು ಅಥವಾ ಪಾಸ್ಟುಲೇಟ್ಸ್, ಸ್ವೀಕೃತ ಸಿದ್ಧಾಂತಗಳು, ಇವೆಲ್ಲವೂ ನಾವು ಯೂಕ್ಲಿಡ್ ನ ಎಲಿಮೆಂಟ್ಸ್ ಇಂದ ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯೂಕ್ಲಿಡ್. ಬನ್ನಿ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅಸೆಸ್ಮೆಂಟ್ ಸ್ಟ್ರಾಟಜಿ ಟು ಎನ್ಕರೇಜ್ ಇಂಟರ್ಡಿಸಿಪ್ಲಿನರಿ ಇನ್ ಮ್ಯಾಥಮ್ಯಾಟಿಕ್ಸ್? ಏನಿದು ಇಂಟರ್ಡಿಸಿಪ್ಲಿನರಿ ಅಂದ್ರೆ? ಬೇರೆ ಬೇರೆ ವಿಷಯಗಳೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಾಗಿರಬಹುದು, ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಅದ್ರ ಒಳಗಡೆ ಮ್ಯಾಥಮೆಟಿಕ್ಸ್ ನ ಬಿಂಬಿಸೋದು ಹೇಗೆ ಅಂತ ಕಲಿಸೋದಿಕ್ಕೆ ಈ 4ರಲ್ಲಿ ಯಾವುದು ಉಪಯೋಗ ಆಗತ್ತೆ ಅಂತ. ಪ್ರಾಜೆಕ್ಟು, ಫೀಲ್ಡ್ ಟ್ರಿಪ್ಸು, ಅನೆಕ್ಡೋಟಲ್ ರೆಕಾರ್ಡ್ಸ್ ಮತ್ತು ಒಲಿಂಪಿಯಾಡ್. ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಮಕ್ಕಳಿಗೆ ಇಂಟರ್ ಡಿಸಿಪ್ಲಿನರಿ ಡೆವಲಪ್ ಆಗತ್ತಾ? ಫೀಲ್ಡ್ ಟ್ರಿಪ್ಗೆ ಏನಾದ್ರು ಕರ್ಕೊಂಡು ಹೋದ್ರೆ ಡೆವಲಪ್ ಆಗತ್ತಾ? ಅನೆಕ್ಡೋಟಲ್ ರೆಕಾರ್ಡ್ಸ್ ಅಂದ್ರೆ ಈಗಾಗಲೇ ಅನೆಕ್ಡೋಟ್ ಅಂತಂದ್ರೆ ಯಾರೋ ಒಬ್ರು ಹೇಳಿರುವಂತ ವಿಚಾರಗಳು, ಒಂದು ಪಟ್ಟಿ ಇಟ್ಕೊಂಡು ಅವೆಲ್ಲವನ್ನು ಕ್ರೋಢೀಕರಿಸ್ತಾ ಹೋದ್ರೆ ಅನುಕೂಲ ಆಗತ್ತಾ? ಅಥವಾ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿರುವಂತ ಒಲಿಂಪಿಯಾಡ್, ಇದ್ರ ಮೂಲಕ ನಾವು ಇಂಟರ್ ಡಿಸಿಪ್ಲಿನರಿನ ಮ್ಯಾಥಮೆಟಿಕ್ಸ್ ಅಲ್ಲಿ ಡೆವಲಪ್ ಮಾಡಕ್ ಸಾಧ್ಯನಾ? ಇದು ಇಲ್ಲಿನ ಪ್ರಶ್ನೆ. ಉತ್ತರಗಳಲ್ಲಿ ಎ ಅಂಡ್ ಬಿ, ಎ ಅಂಡ್ ಸಿ, ಬಿ ಅಂಡ್ ಸಿ, ಸಿ ಅಂಡ್ ಡಿ, ಈ 4ರಲ್ಲಿ ನಾವು 2ನ್ನ ಆಯ್ಕೆ ಮಾಡಬೇಕಾಗಿದೆ. ಆ ಆಯ್ಕೆ ಯಾವ್ದಾಗತ್ತೆ? ಬೇರೆ ಯಾವುದು ಅಲ್ಲ, ಎ, ಬಿ ಅಂಡ್ ಸಿ. ಇಲ್ಲಿ ನಮಗೆ ಬೇಕಾಗಿರುವಂತದ್ದು
ಫೀಲ್ಡ್ ಟ್ರಿಪ್ಸ್ ಅಂಡ್ ಅನೆಕ್ಡೋಟಲ್ ರೆಕಾರ್ಡ್ಸ್. ಪ್ರಾಜೆಕ್ಟ್ ಅಂದ್ರೆ ಬರೀ ಮ್ಯಾಥಮೆಟಿಕ್ಸ್ ದೇ ಮಾಡ್ತಾರೆ. ಒಲಿಂಪಿಯಾಡ್ ಅಂದ್ರೆ ಬರೀ ಒಲಿಂಪಿಯಾಡ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟೇ ಇರುತ್ತೆ. ಆದ್ರೆ ಫೀಲ್ಡ್ ಟ್ರಿಪ್ಸ್ ಅಲ್ಲಿ ಬರೀ ಮ್ಯಾಥಮೆಟಿಕ್ಸ್ ಸಿಗಲ್ಲ ಮಕ್ಕಳಿಗೆ. ಸೋಷಿಯಲ್ ಕಾಂಟೆಕ್ಸ್ಟ್ ಸಿಗಬಹುದು, ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಸಿಗಬಹುದು, ಎಕಾನಮಿಕ್ಸ್ ಪರ್ಸ್ಪೆಕ್ಟಿವ್ ಸಿಗಬಹುದು. ಇದರಲ್ಲಿ ಮ್ಯಾಥಮೆಟಿಕ್ಸ್ ನ ಇನ್ಕ್ಲೂಷನ್ ಹೇಗೆ ಅಂತ ಮಕ್ಕಳು ಯೋಚನೆ ಮಾಡ್ತಾರೆ. ಅದ್ರ ಜೊತೆಗೆ ಅನೆಕ್ಡೋಟಲ್ ರೆಕಾರ್ಡ್ಸ್ ಅಷ್ಟೇ, ಈಗಾಗಲೇ ಹೇಳಿರುವಂತದ್ದು ಮತ್ತು ಈಗಾಗಲೇ ಇರುವಂತ ರೆಕಾರ್ಡ್ಸ್, ಅದು ಒಂದು ಸರ್ವೆ ಮ್ಯಾಪ್ ಆಗಿರಬಹುದು, ಅಥವಾ ಯಾವುದೋ ಒಂದು ಆಡಿಯೋ ಕ್ಲಿಪ್ ಆಗಿರಬಹುದು, ಅಥವಾ ಒಂದು ಪುಸ್ತಕ ಆಗಿರಬಹುದು. ಇವೆಲ್ಲವನ್ನು ಕ್ರೋಢೀಕರಿಸಿ ಅದರಲ್ಲಿ ಮ್ಯಾಥಮೆಟಿಕ್ಸ್ ನ ಎಸೆನ್ಸ್ ಹುಡುಕೋ ಕೆಲಸ ಇದೆ ನೋಡಿ, ಅದು ಇಂಟರ್ ಡಿಸಿಪ್ಲಿನರಿನ ಡೆವಲಪ್ ಮಾಡುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಇಂಟರ್ ಡಿಸಿಪ್ಲಿನರಿ ಅಂತಂದ್ರೆ ವಿಷಯಾಂತರಣ, ಬೇರೆ ಬೇರೆ ವಿಷಯಗಳನ್ನ ಗಣಿತಕ್ಕೆ ಒಳಗೊಳ್ಳಿಸುವಂಥದ್ದು ಅಂತ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಮೆಥಡ್ ಕ್ಯಾನ್ ಬಿ ಯೂಸ್ ಟು ಪ್ರೂವ್ ದಿ ಸಮ್ ಆಫ್ ಟು ಈವನ್ ಇಂಟಿಜರ್ಸ್ ಈಸ್ ಆಲ್ವೇಸ್ ಈವನ್? ಎರಡು ಸಮಸಂಖ್ಯೆಗಳ ಮೊತ್ತ ಸಮಸಂಖ್ಯೆಯಾಗೇ ಇರುತ್ತೆ ಅಂತ ಪ್ರೂವ್ ಮಾಡೋದನ್ನ ನಾವು ಹೇಗ್ ಮಾಡಬಹುದು? ಉತ್ತರ ಪ್ರೂಫ್ ಬೈ ಇಂಡಕ್ಷನ್, ಡೈರೆಕ್ಟ್ ಪ್ರೂಫ್, ಪ್ರೂಫ್ ಬೈ ಕಾಂಟ್ರಾಡಿಕ್ಷನ್, ಕೌಂಟರ್ ಪಾಸಿಟಿವ್ ಪ್ರೂಫ್, ಪ್ರೂಫ್ ಬೈ ಇಂಡಕ್ಷನ್. ಈ ಇಂಡಕ್ಷನ್ ಮತ್ತೆ ಡಿಡಕ್ಷನ್ ಅನುಲೋಮ ಮತ್ತು ವಿಲೋಮ ಪದ್ಧತಿ. ಅನುಲೋಮದಿಂದ ನಾವು ಇದನ್ನ ಸಾಧಿಸಕ್ ಸಾಧ್ಯನಾ, ಅಥವಾ ನೇರವಾಗಿ ನಾವು ಸಾಧನೆಯನ್ನ ಕೊಡಬಹುದಾ, ಅಥವಾ ಪ್ರೂಫ್ ಬೈ ಕಾಂಟ್ರಾಡಿಕ್ಷನ್. ಕಾಂಟ್ರಾಡಿಕ್ಷನ್ ಅಂದ್ರೆ ಸುಳ್ಳು ಹೇಳಿಕೆ ಅಂತ, ಅಂದ್ರೆ ಒಂದು ತಪ್ಪಾದ ಹೇಳಿಕೆಯನ್ನ ತಗೊಳ್ಳೋದು. ನಾವು ತಪ್ಪಾದ ಹೇಳಿಕೆಯನ್ನು ತಗೊಂಡು ಮುಂದೆ ಹೋಗ್ತಾ ಹೋಗ್ತಾ ಇದ್ದಾಗೆ ಅಲ್ಲೆಲ್ಲೋ ಒಂದ್ ಕಡೆ ನಮ್ಗೆ ಒಂದು ತಪ್ಪು ಮಾಹಿತಿನೇ ಬಂದ್ಬಿಡುತ್ತೆ. ಈ ತಪ್ಪು ಮಾಹಿತಿ ಯಾಕೆ ಬಂತು? ನಾವು ತಗೊಂಡಿರುವಂತ ಸ್ಟೇಟ್ಮೆಂಟೇ ತಪ್ಪಾಗಿದ್ರಿಂದ ಇದು ತಪ್ಪು ಬಂತು ಅಂತ ನಾವು ಹೇಳಿ ಅದನ್ನ ಪ್ರೂಫ್ ಬೈ ಕಾಂಟ್ರಾಡಿಕ್ಷನ್ ಅಂತ ಕರಿತೀವಿ. ಮತ್ತು ಕೌಂಟರ್ ಪಾಸಿಟಿವ್ ಅಂದ್ರೆ ಪಾಸಿಟಿವ್ಗೆ ಕೌಂಟರ್ ಆಗಿರುವಂತದ್ದು ನೆಗೆಟಿವ್ ಪ್ರೂಫ್ ಅಂತ. ಈ ನಾಲ್ಕರಲ್ಲಿ ನಾವು ಮಕ್ಕಳಿಗೆ ಎರಡು ಸಮಸಂಖ್ಯೆಗಳ ಮೊತ್ತ ಸಮಸಂಖ್ಯೆಯೇ ಆಗಿರುತ್ತೆ ಅಂತ ಹೇಳ್ಕೊಡೋದು ಹೇಗೆ? ಇಟ್ಸ್ ಬೈ ಡೈರೆಕ್ಟ್ ಪ್ರೂಫ್. ಇಂಡಕ್ಷನ್ ಪ್ರೂಫ್ ಅಲ್ಲೂ ಕೊಡಬಹುದು. ಲೆಟ್ x be a positive, x plus 2x be an even integer. 2x plus 2 is also an even integer. When added together we get 4x plus 2. Again 4x plus 2 is an even integer. ಆದರೆ ಪ್ರೈಮರಿ ಮಕ್ಕಳಿಗೆ ಅಲ್ಜಿಬ್ರಾದ ಲೆವೆಲ್ ಅಷ್ಟಿಲ್ಲದೆ ಇರೋ ಕಾರಣ ನಾವು ಡೈರೆಕ್ಟ್ ಆಗಿ ಪ್ರೂಫ್ ಕೊಡೋದೇ ಒಳ್ಳೆಯದು. ಸುಮಾರು 10 ಸಂಖ್ಯೆಗಳನ್ನ ಕೊಡೋಣ. 2 + 8, 26 + 34, 50 + 100, 2508 + 2510. ಇವೆರಡನ್ನೂ ಕೂಡಿದಾಗ ಬರುವಂತ ಮೊತ್ತ ಬೆಸ ಸಂಖ್ಯೆನೇ ಆಗಿರುತ್ತೆ. ಅದು 2ರಿಂದ ನಿಶೇಷವಾಗಿ ಭಾಗ ಆಗತ್ತೆ ಅನ್ನೋದನ್ನ ನಾವು ಇಲ್ಲಿ ಒತ್ತಿ ಹೇಳಬೇಕು. ಹಾಗಾಗಿ ನೇರವಾದ ಸಾಧನೆಯೇ ದಿ ಬೆಸ್ಟ್ ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳಿಗೆ. ಹೈಸ್ಕೂಲ್ ಮಕ್ಕಳಿಗೆ ಬೇಕಾದ್ರೆ ಅಲ್ಜಿಬ್ರಾಯಿಕ್ ಪ್ರೂಫ್ ತಗೋಬಹುದು, ಆದ್ರೆ ಇಂಡಕ್ಷನ್ ಪ್ರೂಫ್ ಕಾಲೇಜ್ ಮಟ್ಟಕ್ಕೆ ಇರುವಂತದ್ದು. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಕಿಲ್ಸ್ ಆರ್ ಪ್ರಮೋಟೆಡ್ ಬೈ ಮ್ಯಾಥಮೆಟಿಕ್ಸ್ ಅಟ್ ಅಪ್ಪರ್ ಪ್ರೈಮರಿ ಸ್ಟೇಜ್? ಅಂದ್ರೆ 4, 5, 6ನೇ ತರಗತಿಗೆ, 4 ಮತ್ತು 5 ಪರ್ಟಿಕ್ಯುಲರ್ ಆಗಿ 5ನೇ ತರಗತಿಗೆ ಯಾವ ಸ್ಕಿಲ್ಗಳನ್ನ ನಾವು ಬಿಂಬಿಸಬೇಕಾಗಿದೆ, ಯಾವ ಕೌಶಲ್ಯಗಳನ್ನ ನಾವು ಅವರಿಗೆ ಹೇಳ್ಕೊಡ್ಬೇಕಾಗಿದೆ ಅನ್ನೋದು ಇಲ್ಲಿನ ಪ್ರಶ್ನೆ. ವಿಜುವಲೈಸೇಷನ್, ಟ್ರಾನ್ಸ್ಪೋಸಿಷನ್, ಮೆಮೊರೈಸೇಷನ್, ಜನರಲೈಸೇಷನ್ ಮತ್ತು ಎಸ್ಟಿಮೇಷನ್. ಇದರಲ್ಲಿ ಯಾವುದು ಮುಖ್ಯ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗೋಗುತ್ತೆ ಮತ್ತು ಯಾವುದು ಬೇಡ ಅನ್ನೋದು ಗೊತ್ತು. ಮೆಮೊರೈಸೇಷನ್ ಅಥವಾ ನೆನಪು ಇಟ್ಕೊಳ್ಳುವಂಥದ್ದು ಅವರಿಗೆ ಬೇಕಾಗಿಲ್ಲ. ಮಕ್ಕಳು ವಿಜುವಲೈಸ್ ಮಾಡಬೇಕು, ಟ್ರಾನ್ಸ್ಪೋಸಿಷನ್ ಮಾಡ್ಕೋಬೇಕು, ಜನರಲೈಸೇಷನ್ ಅರ್ಥ ಮಾಡ್ಕೋಬೇಕು ಮತ್ತು ಎಸ್ಟಿಮೇಟ್ ಊಹೆ ಮಾಡಕ್ಕೆ, ಎಸ್ಟಿಮೇಟ್ ಮಾಡೋದಕ್ಕೆ ಮಕ್ಕಳಿಗೆ ಬರಬೇಕು. ಇದು ನಮ್ಮ ಧ್ಯೇಯ. ಹಾಗಾಗಿ ಸರಿಯಾದ ಉತ್ತರ ಎ, ಬಿ, ಡಿ ಮತ್ತು ಇ. ಸುಮ್ಮನೆ ನೆನಪಲ್ಲಿ ಇಟ್ಕೊಂಡು ಮಾಡೋದು ಅದು ರೋಟ್ ಲರ್ನಿಂಗ್ ಆಗುತ್ತೆ. ಆ ರೋಟ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ ಆಗಬಾರ್ದು ಅನ್ನೋದೇ ಈ ಪ್ರಶ್ನೆಯ ಉದ್ದೇಶ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಟಾಸ್ಕ್ಸ್ ಈಸ್ ಲೀಸ್ಟ್ ಲೈಕ್ಲಿ ಟು ಡೆವಲಪ್ ಕ್ರಿಟಿಕಲ್ ಥಿಂಕಿಂಗ್ ಅಮಾಂಗ್ ದ ಸ್ಟೂಡೆಂಟ್ಸ್? ಅಂದ್ರೆ
ಅನ್ವೇಷಣೆ ಅಥವಾ ವಿಶ್ಲೇಷಣಾ ಆಲೋಚನೆ ವಿಧಾನವನ್ನ ನಾವು ಅನುಸರಿಸುವಾಗ ಲೀಸ್ಟ್ ಲೈಕ್ಲಿ ಅಂದ್ರೆ ಈ ಕೊಟ್ಟಿರುವಂತಹ 4 ಚಾಯ್ಸ್ಗಳಲ್ಲಿ ಅನ್ವೇಷಣೆ ಅಥವಾ ವಿಶ್ಲೇಷಣೆ ಕನಿಷ್ಠ ಮಟ್ಟದಲ್ಲಿ ಇರುವಂತದ್ದು ಯಾವುದು? Evaluate 72 into 73 in 3 different ways and compare the result. Formulate any situations to present the equation 7x plus 3 is equal to 24. A student calculated the volume of a right circular cylinder of radius 3.5 centimeter and height 10 centimeter as 38.5 centimeter cube. Where did she go wrong? Calculate the volume of a right circular cylinder of radius 3.5 centimeter and height 10 centimeter. ಒಂದೊಂದೇ ಆಪ್ಷನ್ ನೋಡ್ತಾ ಹೋಗೋಣ. 72 into 73 ಅನ್ನೋದಕ್ಕೆ ಬೇರೆ ಬೇರೆ ವಿಧಾನಗಳಿಂದ ಗುಣಲಬ್ಧವನ್ನ ಕಂಡುಹಿಡಿದು ಉತ್ತರಗಳನ್ನ ಹೋಲಿಕೆ ಮಾಡುವಂಥದ್ದು. 72 into 73ನ ಬೇರೆ ಬೇರೆ ವಿಧಾನಗಳಲ್ಲಿ ಮಕ್ಕಳು ಕಂಡುಹಿಡಿಬೇಕು, ಉತ್ತರಗಳನ್ನ ಹೋಲಿಕೆ ಮಾಡಬೇಕು. ಇದರಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಇದೆಯಾ? ಖಂಡಿತವಾಗ್ಲೂ ಕ್ರಿಟಿಕಲ್ ಥಿಂಕಿಂಗ್ ಇದೆ. ಒಂದಕ್ಕಿಂತ ಹೆಚ್ಚು ಮಾರ್ಗಗಳಲ್ಲಿ ಉತ್ತರವನ್ನು ಹುಡುಕುವಂತ ಸಂದರ್ಭ ಬಂತು ಅಂದ್ರೆ ಅಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಇದೆ ಅಂತಾನೆ ಅರ್ಥ. ಫಾರ್ಮುಲೇಟ್ ಎನಿ 2 ಸಿಚುವೇಶನ್ಸ್ ಟು ರೆಪ್ರೆಸೆಂಟ್ ದ ಇಕ್ವೇಶನ್ 7x plus 3 is equal to 24. ಇಲ್ಲೂ ಅಷ್ಟೇ 2 ಸಂದರ್ಭಗಳಲ್ಲಿ 7x plus 3 is equal to 24 ಅನ್ನೋದನ್ನ ಅವರು ಹುಡುಕಬೇಕು. ಮೂರನೇ ಅಂಶದಲ್ಲಿ a student calculated the volume of a right circular cylinder of radius 3.5 centimeter and height 10 centimeter as 38.5 centimeter cube. Where did she go wrong? ಫಾರ್ಮುಲಾ ಹಾಕೋದ್ರಲ್ಲಿ ತಪ್ಪು ಮಾಡದ್ಲ? ಫಾರ್ಮುಲಾದಲ್ಲಿ ಸಂಖ್ಯೆಗಳನ್ನ ಆದೇಶ ಮಾಡೋದ್ರಲ್ಲಿ ತಪ್ಪು ಮಾಡದ್ಲ? ಸಂಖ್ಯೆಗಳನ್ನ ಆದೇಶ ಮಾಡಿದ್ಮೇಲೆ ಸುಲಭ ರೂಪಕ್ಕೆ ತರೋದ್ರಲ್ಲಿ ತಪ್ಪು ಮಾಡದ್ಲ? ಈ ತರ ಹುಡುಕುವಾಗ ನಾವು ಅಲ್ಲಿ ಕ್ರಿಟಿಕಲ್ ಅನಾಲಿಸಿಸ್ಗೆ ತೊಡಗಿಸ್ತೀವಿ. ನಾವು 4ನೇ ಅಂಶ, ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ರೇಡಿಯಸ್ 3.5 centimeter and height 10 centimeter. ಕಂಡಿಡಿ ಅಂತ ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ವಿ. ಇಷ್ಟಾದಾಗ ಇದರಲ್ಲಿ ಲೀಸ್ಟ್ ಲೈಕ್ಲಿ ಟು ಡೆವಲಪ್ ಕ್ರಿಟಿಕಲ್ ಥಿಂಕಿಂಗ್ ಯಾವುದು? ಚಾಯ್ಸ್ ನಿಮ್ಗೆ ಗೊತ್ತಾಗಿದೆ, ಚಾಯ್ಸ್ 4. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಅಲೈನ್ಸ್ ವಿತ್ ದಿ ಓವರ್ objective of achieving mathematics for all as per NCF 2005? ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಥವಾ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005ರ ಪ್ರಕಾರ ಎಲ್ಲರಿಗಾಗಿ ಗಣಿತ, ಮ್ಯಾಥಮೆಟಿಕ್ಸ್ ಫಾರ್ ಆಲ್, ಇದನ್ನ ಒತ್ತಿ ಹೇಳುವಂಥದ್ದು ಯಾವುದರ ಮೂಲಕ? ಈ 4ರಲ್ಲಿ ಯಾವುದರ ಮೂಲಕ ಮ್ಯಾಥಮೆಟಿಕ್ಸ್ ಫಾರ್ ಆಲ್ ಅನ್ನೋದು ಸಾಬೀತಾಗ್ತಾ ಇದೆ? It should be acknowledged that mathematics is meant for selected few students. ಗಣಿತ ಅನ್ನೋದು ಕೆಲವರಿಗೆ ಮಾತ್ರ ಅನ್ನೋದನ್ನ ಒತ್ತಿ ಹೇಳಬೇಕು. ಟೆಕ್ಸ್ಟ್ ಬುಕ್ should include problems of average difficulty. ಸಾಮಾನ್ಯ ಕಾಠಿಣ್ಯತೆ ಇರುವಂತ ಲೆಕ್ಕಗಳನ್ನ ಮಾತ್ರ ಪಠ್ಯ ಪುಸ್ತಕಗಳು ಒಳಗೊಳ್ಳಬೇಕು. Contributions of mathematicians from different regions and different social groups should be highlighted. ಬೇರೆ ಬೇರೆ ಪ್ರಾಂತ್ಯದ ಮತ್ತು ಬೇರೆ ಬೇರೆ ಸಾಮಾಜಿಕ ವರ್ಗದ ಗಣಿತದ ಸಾಧನೆಗಳನ್ನ ನಾವು ನಮ್ಮ ಎಲ್ಲ ಪಠ್ಯ ಪುಸ್ತಕಗಳಲ್ಲೂ ತರೋ ಹಾಗೆ ಆಗಬೇಕು. ಮ್ಯಾಥಮೆಟಿಕಲಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಶುಡ್ ಬಿ ಗ್ರೂಮ್ಡ್ ಇನ್ ಐಸೋಲೇಷನ್. ಅಂದ್ರೆ ಗಣಿತದ ಟ್ಯಾಲೆಂಟ್ ಇರುವಂತ ಮಕ್ಕಳನ್ನ ಸೆಪರೇಟ್ ಆಗಿ ಕೂಡಿಸಿ ಅವರಿಗೆ ವಿಶೇಷವಾದ ಶಿಕ್ಷಣವನ್ನ ಕೊಡಬೇಕು. ಇದರಲ್ಲಿ ನೀವೇ ಉತ್ತರ ಕಂಡಿಡ್ಕೋಬಹುದು. ಮ್ಯಾಥಮೆಟಿಕ್ಸ್ ಫಾರ್ ಆಲ್ ಅಂತಂದ್ರೆ ಎಲ್ಲೆಲ್ಲಿ ಗಣಿತ ಹಾಸುಹೊಕ್ಕಾಗಿ ಮೆರೆದಿದೆ ಅವೆಲ್ಲವನ್ನು ಒಂದು ಪೂಲ್ಗೆ ತರಬೇಕಾಗಿರುವಂತ ಕೆಲಸ ಆಗಬೇಕು. ಆಗ ಎಲ್ಲ ಕಡೆಯಿಂದನೂ ಮ್ಯಾಥಮೆಟಿಕ್ಸ್ ಪಸರಿಸಿರುವಂತೆ ಮತ್ತು ಎಲ್ಲ ಕಡೆಗೂ ಮ್ಯಾಥಮೆಟಿಕ್ಸ್ ಪಸರಿಸುವಂತೆ ನಾವು ಮಾಡಬಹುದು. ಹಾಗಾಗಿ ಸರಿಯಾದ ಉತ್ತರ ಸಿ. Contributions of mathematicians from different regions and different social groups should be highlighted. ಯಾರೋ ಒಂದು ಪಂಕ್ತಿಯೋ ಅಥವಾ ಒಂದು ಪಂಗಡಕ್ಕೆ ಗಣಿತವನ್ನ ಮೀಸಲಿಡದೆ ಎಲ್ಲ ರೀತಿಯ ಜನ, ಎಲ್ಲ ರೀತಿಯ ವರ್ಗದ ಜನ ಗಣಿತಕ್ಕಾಗಿ ಮಾಡಿರುವಂತಹ ಕೆಲಸವನ್ನ ನಾವು ಮುಖ್ಯ ವಾಹಿನಿಗೆ ಅಥವಾ ಮುಖ್ಯ ಸ್ಥಳಕ್ಕೆ ತರುವಂತಹ ಕೆಲಸ ಮಾಡಬೇಕಾಗಿದೆ. ಆಗ ಮ್ಯಾಥಮೆಟಿಕ್ಸ್ ಫಾರ್ ಆಲ್ ಅನ್ನುವುದರ ಸಾಧ್ಯತೆ ಮತ್ತು ಪೂರ್ಣವಾದ ಸಂಭವನೀಯತೆ ಆಗತ್ತೆ.
ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. Which of the following is considered as a characteristic of an effective mathematics classroom? ಒಂದು ಪ್ರಯೋಗಶೀಲ ಅಥವಾ ಪರಿಣಾಮಾತ್ಮಕ ಗಣಿತದ ತರಗತಿ ಅನ್ನೋದಕ್ಕೆ ಕೊಟ್ಟಿರುವಂತಹ 4 ಚಾಯ್ಸ್ಗಳಲ್ಲಿ ಯಾವುದನ್ನ ನೀವು ಆಯ್ಕೆ ಮಾಡ್ತೀರಾ? ಗ್ರೂಪ್ ವರ್ಕ್ ಅಂಡ್ ಗ್ರೂಪ್ ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ಡಿಸ್ಕರೇಜ್ಡ್. ಗುಂಪು ಅಧ್ಯಯನವನ್ನ ಇಲ್ಲಿ ಡಿಸ್ಕರೇಜ್ ಮಾಡಿದ್ದಾರೆ. It is emphasized that mathematics is essentially a concrete subject. ಗಣಿತ ಅನ್ನೋದು ಮೂರ್ತ ವಿಷಯ ಅಂತ ಹೇಳಿರುವಂತದ್ದು. ಮಲ್ಟಿಪಲ್ ವೇಸ್ ಆಫ್ ಅಪ್ರೋಚಿಂಗ್ ಎ ಪ್ರಾಬ್ಲಮ್ ಆರ್ ಎನ್ಕರೇಜ್ಡ್. ಅಂದ್ರೆ ಒಂದು ಸಮಸ್ಯೆಯನ್ನ ಬಿಡಿಸೋದಿಕ್ಕೆ ಹಲವಾರು ಮಾರ್ಗಗಳಿಗೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ. Steps for solving a new problem are neatly demonstrated on the board by the teacher. ಒಬ್ಬ ಶಿಕ್ಷಕರು ಒಂದು ಹೊಸ ಲೆಕ್ಕವನ್ನ ನಿಧಾನವಾಗಿ ಹಂತವಾಗಿ ಬೋರ್ಡ್ ಮೇಲೆ ಬರೆದಿದ್ದಾರೆ. ಒಂದು ಲೆಕ್ಕವನ್ನ ಬೋರ್ಡ್ ಮೇಲೆ ಹಂತವಾಗಿ ಬರೆದ್ರೆ ಅದು ಎಫೆಕ್ಟಿವ್ ಕ್ಲಾಸ್ ರೂಮ್ ಆಗತ್ತಾ? ಗ್ರೂಪ್ ವರ್ಕ್ ಅಥವಾ ಗ್ರೂಪ್ ಪ್ರಾಬ್ಲಮ್ ಸಾಲ್ವಿಂಗ್ ನಾವು ಅವರಿಗೆ ಕೊಡದೇ ಇದ್ರೆ, ಡಿಸ್ಕರೇಜ್ ಮಾಡಿದ್ರೆ ಪ್ರಾಬ್ಲಮ್ ಅಂದ್ರೆ ಎಫೆಕ್ಟಿವ್ ಕ್ಲಾಸ್ ರೂಮ್ ಆಗತ್ತಾ? ಗಣಿತ ಅನ್ನೋದು ಒಂದು ಮೂರ್ತ ವಿಷಯ, ಅದು ತುಂಬಾ ಸುಲಭ, ಎಲ್ಲರೂ ಕಲ್ತ್ಕೊಂಡ್ಬಿಡ್ಬಹುದು ಅಂತ ಹೇಳಿದ್ರೆ ಮಾತ್ರ ಆಗತ್ತಾ? ಇದ್ಯಾವುದು ಆಗಲ್ಲ. ಆದ್ರೆ ಎಫೆಕ್ಟಿವ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್ ಆಗಬೇಕು ಅಂತಂದ್ರೆ ಮಲ್ಟಿಪಲ್ ವೇಸ್ ಆಫ್ ಅಪ್ರೋಚಿಂಗ್ ಎ ಪ್ರಾಬ್ಲಮ್ ನಾವೇನ್ ಮಾಡ್ಬೇಕು? ಎನ್ಕರೇಜ್ ಮಾಡ್ಬೇಕು, ರಿದುಂಬಿಸ್ಬೇಕು ಮಕ್ಕಳಿಗೆ. ಒಂದು ತರಗತಿಯಲ್ಲಿ ಒಂದೇ ರೀತಿಯ ಮಕ್ಕಳು ಇರೋದಿಲ್ಲ. ಎ ಕ್ಲಾಸ್ ರೂಮ್ ಇಸ್ ಆಲ್ವೇಸ್ ಎ ಹೆಟರೋಜಿನಿಯಸ್ ಗ್ರೂಪ್. ವಯಸ್ಸಿನ ಆಧಾರದ ಮೇಲೆ ಇರಲಿ, ಅಥವಾ ಜೆಂಡರ್ ಆಧಾರದ ಮೇಲೆ ಇರಲಿ, ಅಥವಾ ಬ್ಯಾಕ್ ಗ್ರೌಂಡ್ ಆಧಾರದ ಮೇಲೆ ಇರಲಿ, ಅಥವಾ ಥಿಂಕಿಂಗ್ ಆಧಾರದ ಮೇಲೆ ಇರಲಿ, ಅಥವಾ IQ ಆಧಾರದ ಮೇಲೆ ಇರಲಿ, ಈ ಎಲ್ಲಾ ವಿಷಯಗಳನ್ನು ಒಳಗೊಂಡ್ರು ಸಹ ನಮಗೆ ಸಿಗುವಂತ ಕ್ಲಾಸ್ ರೂಮ್ ಯಾವಾಗಲೂ ಹೆಟರೋಜಿನಿಯಸ್. ಆದ್ದರಿಂದ ಅಲ್ಲಿ ಬರುವಂತ ಬೇರೆ ಬೇರೆ ಉತ್ತರಗಳು, ಬೇರೆ ಬೇರೆ ಮಾರ್ಗದಿಂದ ಬರುವಂತ ಸರಿ ಉತ್ತರಗಳು, ಇವೆಲ್ಲವನ್ನು ಒಬ್ಬ ಟೀಚರ್ ಆಗಿರೋರು ಎಫೆಕ್ಟಿವ್ ಆಗಿ ಮ್ಯಾನಿಪುಲೇಟ್ ಮಾಡಬೇಕು ಮತ್ತು ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಆಗ ಮಾತ್ರ ಎಫೆಕ್ಟಿವ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್ ಅಲ್ಲಿ ಸೃಷ್ಟಿಯಾಗತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದಕ್ಕೆ ಉತ್ತರ ಮಲ್ಟಿಪಲ್ ವೇಸ್ ಆಫ್ ಅಪ್ರೋಚಿಂಗ್ ಎ ಪ್ರಾಬ್ಲಮ್ ಆರ್ ಎನ್ಕರೇಜ್ಡ್. ಮುಂದಿನ ಪ್ರಶ್ನೆ, which of the following is a desirable practice in the context of teaching and learning of measurement of volume? ಇಲ್ಲಿ ಘನಫಲವನ್ನ ಮಗು ಕಲಿಯಕ್ಕೆ ಹೊರಟಿದೆ. ಘನಫಲ ಅಂದ್ರೆ ಏನು, ಘನಫಲ ಯಾತಿಗ್ ಬೇಕು ಅನ್ನೋದನ್ನ ಕಲಿಯಕ್ಕೆ ಹೊರಟಿದೆ. ಆ ಸಂದರ್ಭಕ್ಕೆ which of the following is desirable practice? ಯಾವ ಒಂದು ಚಟುವಟಿಕೆಯನ್ನ ಮಗು ಕೊಟ್ರೆ ಮಗುಗೆ ಅನುಕೂಲ ಆಗತ್ತೆ ಅನ್ನೋದು ಪ್ರಶ್ನೆ. ಹಾಗಾದ್ರೆ ನಮ್ಮ ಚಾಯ್ಸ್ಗಳು ಏನೇನಿದೆ? ಬಿಗಿನ್ ಬೈ ರೈಟಿಂಗ್ ದಿ ಫಾರ್ಮುಲಾ ಆಫ್ ವಾಲ್ಯೂಮ್ ಆಫ್ ಎ ಕ್ಯೂಬ್. ಎನ್ಕರೇಜ್ ಪ್ರಿಸೈಸ್ ಕ್ಯಾಲ್ಕುಲೇಷನ್ ರೈಟ್ ಫ್ರಮ್ ದ ಬಿಗಿನಿಂಗ್. ಮೊದಲನೇ ಚಾಯ್ಸು ನಾವೇನ್ ಮಾಡೋದು? ಕ್ಯೂಬ್ ನ ಅಂದ್ರೆ ಒಂದು ಘನ, ಈ ಘನದ ಘನಫಲವನ್ನ ಕಂಡುಹಿಡಿಯುವಂತ ಸೂತ್ರವನ್ನ ಬೋರ್ಡ್ ಮೇಲೆ ಬರೆದು ಬಿಡೋದು. ಎನ್ಕರೇಜ್ ಪ್ರಿಸೈಸ್ ಕ್ಯಾಲ್ಕುಲೇಷನ್ ರೈಟ್ ಫ್ರಮ್ ದ ಬಿಗಿನಿಂಗ್ ಅಂದ್ರೆ ಲೆಕ್ಕದ ಪ್ರಾರಂಭದಿಂದಲೂ ಸರಿಯಾದ ಸೂತ್ರ ಬಳಸಬೇಕು, ಸರಿಯಾದ ಆದೇಶ ಮಾಡಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಸುಲಭ ರೂಪಕ್ಕೆ ತರಬೇಕು ಅನ್ನೋದನ್ನು ಒತ್ತಿ ಹೇಳಿ 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 ಮಾಡಿಸುವಂಥದ್ದು. ಬಿಗಿನ್ ಬೈ ಇಂಟ್ರೊಡ್ಯೂಸಿಂಗ್ ಸ್ಟೂಡೆಂಟ್ಸ್ ಟು ದ ವಾಲ್ಯೂಮ್ 2D ಫಿಗರ್ಸ್. 2 ಆಯಾಮದ ಚಿತ್ರಗಳಿಗೆ ಘನಫಲ ಕಂಡುಹಿಡಿಯುವಂತ ಲೆಕ್ಕದಿಂದ ಪ್ರಾರಂಭ ಮಾಡೋದು. ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಫಿಗರ್ ಔಟ್ ವೇಸ್ ಟು ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ ಡಿಫರೆಂಟ್ ಆಬ್ಜೆಕ್ಟ್ಸ್. ಅಥವಾ ಮಕ್ಕಳಿಗೆ ಏನ್ ಮಾಡಬೇಕು? ಬೇರೆ ಬೇರೆ ತರಹದ ಘನವಸ್ತುಗಳನ್ನ ಕೊಟ್ಟು ಅಥವಾ ನೇರವಾಗಿ ಘನವನ್ನೇ ಬೇರೆ ಬೇರೆ ಆಯಾಮದ ಘನಗಳನ್ನ ಕೊಟ್ಟು ಆ ಘನದ ಘನಫಲ ಹೇಗ್ ಕಂಡುಹಿಡಿತೀರಾ ಅಂತ ಕೇಳಿ ವಿಶೇಷವಾಗಿ ಏನಾದ್ರೂ ಹೊಸ ವಿಧಾನಗಳೇನಾದ್ರೂ ಇದೆಯಾ ಅಂತ ಕೇಳುವಂಥದ್ದು. ನಾವು ಕೊಟ್ಟಿರುವಂತ ಚಾಯ್ಸ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ದಿ ಬೆಸ್ಟ್ ಚಾಯ್ಸ್ ಯಾವುದು? ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಫಿಗರ್ ಔಟ್ ವೇಸ್ ಟು ಕ್ಯಾಲ್ಕುಲೇಟ್ ವಾಲ್ಯೂಮ್ ಆಫ್ ಡಿಫರೆಂಟ್ ಆಬ್ಜೆಕ್ಟ್ಸ್. ಬೇರೆ ಬೇರೆ ಘನ ವಸ್ತುಗಳನ್ನ ಕೊಟ್ಟು ಅಥವಾ ಗುಂಪು ಮಾಡಿನೋ ಬೇರೆ ಬೇರೆ ಘನ ವಸ್ತುಗಳನ್ನ ಕೊಟ್ಟು ಘನಫಲ ಕಂಡುಹಿಡಿದಿ ಅಂತ ಕೇಳಿದ್ರೆ ಮಕ್ಕಳು ಹೊಸ ಹೊಸ ವಿಧಾನದಲ್ಲಿ ಲೆಕ್ಕ ಮಾಡಬಹುದು ಅಥವಾ ಮಾಡೋದ್ರಲ್ಲಿ ತಪ್ಪು ಮಾಡಬಹುದು. ತಪ್ಪು ಮಾಡೋದು ಏನು
ಹೊಸದೇನಲ್ಲ. ತಪ್ಪು ಮಾಡೋದ್ರ ಮೂಲಕ ಕಲಿಸೋದಿದೆಯಲ್ಲ, ಅದು ಒಬ್ಬ ಟೀಚರ್ನ ಎಫೆಕ್ಟಿವ್ನೆಸ್ ನ ತೋರಿಸ್ಕೊಡುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. Which of the following is not true according to Piaget's view of children's understanding of space? ಸ್ಪೇಸ್ ಅಥವಾ ಅವಕಾಶ, ಮಕ್ಕಳು ಯಾವ ರೀತಿ ಅವಕಾಶವನ್ನ ಅರ್ಥ ಮಾಡ್ಕೋತಾರೆ ಮತ್ತು ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಪಿಯಾಜೆ ಹೇಳುವಂಥದ್ದು ಯಾವುದು ಇಲ್ಲ ಅಥವಾ ಪಿಯಾಜೆ ಹೇಳದೇ ಇರುವಂತದ್ದು ಯಾವುದು? Progression of geometric ideas follow definite order. ಅಂದ್ರೆ geometric ideas ಅಂದ್ರೆ ಜಾಮಿತಿಯ ವಿವರಗಳು ಅಥವಾ ಐಡಿಯಾಗಳು ಒಂದು ಕ್ರಮವಾದ ಪದ್ಧತಿಯಲ್ಲಿ ನಡೆಯುತ್ತೆ. Progression of geometric ideas follows historical rather than logical order. ಅಂದ್ರೆ ಐತಿಹಾಸಿಕವಾದ ಒಂದು ಕ್ರಮವೇ ಅದಕ್ಕೆ ಮುಖ್ಯ, ಅದಕ್ಕೆ ಯಾವುದೇ ರೀತಿಯ ತಾರ್ಕಿಕ ಕ್ರಮ ಇರಲ್ಲ. ತಾರ್ಕಿಕ ಕ್ರಮಕ್ಕಿಂತ ಐತಿಹಾಸಿಕ ಕ್ರಮದಲ್ಲಿ ಜಾಮಿತಿಯ ಐಡಿಯಾಗಳು ಪ್ರೋಗ್ರೆಸ್ ಆಗುತ್ತೆ, ಅಂದ್ರೆ ಮುಂದುವರಿಯುತ್ತೆ. ಅರ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಪೇಸ್ ಇಸ್ ಇನ್ಫಾರ್ಮ್ಡ್ ಬೈ ಚಿಲ್ಡ್ಸ್ ಸೆನ್ಸರಿ ಮೋಟಾರ್ ಎಕ್ಸ್ಪೀರಿಯನ್ಸಸ್. ಸೆನ್ಸರಿ ಮೋಟಾರ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ಟಚ್ ಮಾಡುವಂಥದ್ದು, ಟ್ಯಾಕ್ಟೈಲ್ ಅಂತ ಏನ್ ಕರೀತಾರೆ ಅದು. ಅರ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಪೇಸ್, ಈಗಾಗಲೇ ಮಕ್ಕಳಲ್ಲಿ ಅವಕಾಶದ ಬಗ್ಗೆ ಪರಿಕಲ್ಪನೆಗಳು ಮೂಡಿರುತ್ತೆ. Coordination of different visual and tactile experiences is required for understanding projective space. ಅಂದ್ರೆ ಚಾಚಿಕೊಂಡಿರುವಂತ ಈ ಅವಕಾಶವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಗುಗೆ ವಿಜುವಲ್ಲು, ಟ್ಯಾಕ್ಟೈಲು ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಟ್ಯಾಕ್ಟೈಲ್ ಟಚ್ ಮಾಡುವಂತ ಎಕ್ಸ್ಪೀರಿಯನ್ಸಸ್, ಅವರಿಗೆ ಆ ಅನುಭವಗಳ ಕೋಆರ್ಡಿನೇಷನ್ ಅಂದ್ರೆ ಕ್ರೋಢೀಕರಣ ಒಟ್ಟಿಗೆ ಬೇಕಾಗತ್ತೆ. ಇವು 4ರಲ್ಲಿ ಯಾವುದು ಪಿಯಾಜೆ ಹೇಳಿರೋ ಪ್ರಕಾರ ಇಲ್ಲ? ನಮಗೆ ಉತ್ತರ ಗೊತ್ತಾಗುತ್ತೆ. ಲಾಜಿಕಲ್ ಆರ್ಡರ್ ಮತ್ತು ಹಿಸ್ಟಾರಿಕಲ್ ಆರ್ಡರ್ ಅಂದ್ರೆ ಅದು ಒಂದಾದ್ಮೇಲೆ ಬರ್ಬೇಕು ಅಂತನೂ ಏನು ಇಲ್ಲ. ಆದ್ರೆ ಲಾಜಿಕಲ್ ಆರ್ಡರ್ ಅಲ್ಲಿ ಈಗಾಗ್ಲೇ ಮಕ್ಕಳಲ್ಲಿ ಇರುವಂತಹ ಐಡಿಯಾಗಳು ಒಂದು ಕ್ರಮದಲ್ಲಿ ಹೋಗುತ್ತೆ, ಆದ್ರೆ ಅದಕ್ಕೆ ಯಾವುದೇ ರೀತಿಯ ಐತಿಹಾಸಿಕ ಕ್ರಮ ಬೇಕಾಗಿಲ್ಲ. ಬನ್ನಿ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. When asked to write 44, some students of grade 2 wrote it as 404. As a teacher, how will you address this? ಒಂದು ತರಗತಿಯಲ್ಲಿ 44ನ ಬರೀರಿ ಮಕ್ಕಳೇ ಅಂತ ಹೇಳಿದ್ಮೇಲೆ 2ನೇ ತರಗತಿಯವರು ಏನ್ ಮಾಡಿದ್ರು, 44ರ ಬದಲಾಗಿ 404ನ ಬರೀತಾರೆ. ಹಾಗಾದ್ರೆ ಒಬ್ಬ ಶಿಕ್ಷಕನಾಗಿ ನಾನು ಏನ್ ಕ್ರಮ ಕೈಗೊಳ್ಳಬೇಕು? ಕರೆಕ್ಟ್ ದರ್ ಆನ್ಸರ್ಸ್ ಇನ್ ದೇರ್ ಕಾಪೀಸ್. ಅವ್ರ ಹತ್ರ ಹೋಗಿ ಯಾರ್ಯಾರು ತಪ್ಪು ಮಾಡಿದಾರೆ ಅವ್ರನ್ನೆಲ್ಲ ಕರೆಕ್ಷನ್ ಮಾಡ್ಬಿಡೋದು. ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ ಆಫ್ ಎಕ್ಸ್ಚೇಂಜ್ ಯೂಸಿಂಗ್ ಕಾಂಕ್ರೀಟ್ ಮೆಟೀರಿಯಲ್. ಅಂದ್ರೆ 44 ಅಥವಾ 404 ಇವೆರಡಕ್ಕೂ ಇರುವಂತ ವ್ಯತ್ಯಾಸವನ್ನ ಮೂರ್ತವಾಗಿ ಒಂದು TLM ಮೂಲಕ ಮಕ್ಕಳಿಗೆ ಹೇಳ್ಕೊಡುವಂಥದ್ದು. ಗ್ರೂಪ್ ದೆಮ್ ವಿತ್ ದೋಸ್ ಹೂ ಹ್ಯಾವ್ ಡನ್ ಇಟ್ ಕರೆಕ್ಟ್ಲಿ. ಯಾರ್ಯಾರು ಸರಿಯಾಗಿ ಮಾಡಿದ್ದಾರೆ ಅವ್ರನ್ನ ಒಂದು ಗುಂಪು ಮಾಡೋದು, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಇನ್ನೊಂದು ಗುಂಪು ಮಾಡೋದು. ಟೆಲ್ ದೆಮ್ ಟು ಫೈಂಡ್ ಔಟ್ ದಿ ಕರೆಕ್ಟ್ ಆನ್ಸರ್. ಈಗಾಗಲೇ ತಪ್ಪು ಬರೆದಿರೋರ್ಗೆ ನೀವೇ ಹುಡುಕೊಳ್ಳಿ ಅಂತ ಬಿಟ್ಬಿಡೋದು. ಒಬ್ಬ ಟೀಚರ್ ಆದವರು ಈ ತರ ಯಾವುದನ್ನು ಮಾಡಿದ್ರೆ ಸರಿ ಹೋಗುತ್ತೆ? ಒಬ್ಬ ಟೀಚರ್ ಆಗಿರೋರು ಅವ್ರಿಗೆ ಹೇಳ್ಕೊಡ್ಬೇಕು 44 404 ಇವೆರಡರ ವ್ಯತ್ಯಾಸವನ್ನ ಕಾಂಕ್ರೀಟ್ ಆಗಿ TLMಗಳ ಮೂಲಕ ಎಕ್ಸ್ಪ್ಲೈನ್ ಮಾಡಬೇಕು. ಆಗ್ಲೇನೆ ಅವ್ರಿಗಿದು ಅರ್ಥ ಆಗ್ಬೋದು. ಅಂದ್ರೆ ಇಲ್ಲಿ ಮಕ್ಳು ಏನ್ ಮಾಡ್ತಾರೆ, 0ಗೆ ಯಾವ್ದು ಬೆಲೆ ಇಲ್ಲ ಬಿಡು, ಎಲ್ಲಿ ಬೇಕಾದ್ರೂ ಹಾಕೋಬಹುದು ಅಂತ ಅನ್ಕೊಂಡ್ಬಿಡ್ತಾರೆ. ಮಕ್ಕಳಿಗೆ ಇಲ್ಲಿ ಸ್ಥಾನ ಬೆಲೆಯ ಪರಿಕಲ್ಪನೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಸ್ಥಾನ ಬೆಲೆಗಳ ಪರಿಕಲ್ಪನೆಗೆ ಸ್ಥಾನ ಬೆಲೆ ಹೇಳ್ಕೊಡುವಂತ ಎಷ್ಟೋ ಮಾಡೆಲ್ಗಳು ನಮ್ಗೆ ಮಾರ್ಕೆಟ್ ಅಲ್ಲೂ ಸಿಗುತ್ತೆ, ಬೇಕಾದಷ್ಟು ಬುಕ್ಗಳಲ್ಲೂ ಪ್ರಿಂಟ್ ಆಗಿದೆ, ಮತ್ತು ನಾವೇ ಸಹ ಮಾಡಿಕೊಂಡು ಆ TLM ನ ಮಕ್ಕಳು ಕೊಟ್ಟು ಈ ಒಂದು ಸಮಸ್ಯೆಗೆ ಸಮಾಧಾನವನ್ನ ಹುಡುಕಬಹುದು. ಸರಿಯಾದ ಉತ್ತರ ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ ಆಫ್ ಎಕ್ಸ್ಚೇಂಜ್ ಯೂಸಿಂಗ್ ಕಾಂಕ್ರೀಟ್ ಮಟೀರಿಯಲ್. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಮೇನ್ ಪರ್ಪಸ್ ಆಫ್ ಇಂಟ್ರೊಡ್ಯೂಸಿಂಗ್ ಮ್ಯಾಪಿಂಗ್ ಇನ್ ದ ಪ್ರೈಮರಿ ಮ್ಯಾಥಮ್ಯಾಟಿಕ್ಸ್ ಕರಿಕ್ಯುಲಮ್ ಈಸ್.
ಮ್ಯಾಪ್ ಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ಏನಕ್ಕೆ? ಸ್ಪೇಷಿಯಲ್ ಥಿಂಕಿಂಗ್, ಅವಕಾಶದ ಬಗ್ಗೆ ಆಲೋಚನೆ ಮಾಡೋದಕ್ಕೆ. ಪ್ರಪೋರ್ಷನಲ್ ಸೆನ್ಸಿಂಗ್, ಒಂದು ದೊಡ್ಡದು ಚಿಕ್ಕದು, ಒಂದು ಎಷ್ಟು ದೊಡ್ಡದು ಒಂದಕ್ಕಿಂತ ಒಂದು ಎಷ್ಟು ಚಿಕ್ಕದು, ಒಂದಕ್ಕಿಂತ ಒಂದು ಎಷ್ಟು ದೊಡ್ಡದು ಅಂತ ಹೇಳೋದಿಕ್ಕೆ. ಮೇಕ್ ಸಬ್ಜೆಕ್ಟ್ ಈಸಿ ಅಂಡ್ ಇಂಟ್ರೆಸ್ಟಿಂಗ್, ಸುಲಭ ಮಾಡೋದಿಕ್ಕೆ ಮತ್ತು ಆಸಕ್ತಿ ತರಿಸೋದಿಕ್ಕೆ. ಟು ಬ್ರೇಕ್ ದ ಮೊನಾಟನಿ ಆಫ್ ನಂಬರ್ಸ್, ಒಂದೇ ರೀತಿಯ ಏಕತಾನತೆ, ಸಂಖ್ಯೆಗಳ ಏಕತಾನತೆಯನ್ನ ಮರೆಯೋದಿಕ್ಕೆ. ಗಣಿತದಲ್ಲಿ ನಾವು ಯಾವುದೇ ರೀತಿಯ ಅಂಶವನ್ನ ಹೊಸದಾಗಿ ಸೇರಿಸಿದ್ರು ಅದಕ್ಕೆ ಸ್ಪಷ್ಟವಾದ ಒಂದು ಉದ್ದೇಶ ಇರುತ್ತೆ. ಈ ಉದ್ದೇಶ ಇದರಲ್ಲಿ ಯಾವುದು? ಎ ಅಂಡ್ ಸಿ, ಎ ಅಂಡ್ ಬಿ, ಎ ಅಂಡ್ ಡಿ, ಬಿ ಅಂಡ್ ಸಿ. ಸರಿಯಾದ ಉತ್ತರ ಎ ಅಂಡ್ ಬಿ. ಸ್ಪೇಷಿಯಲ್ ಥಿಂಕಿಂಗ್ ಮತ್ತು ಪ್ರಪೋರ್ಷನಲ್ ರೀಸನಿಂಗ್. ನೀವು ಮ್ಯಾಪ್ ನ ನೋಡೋದಾದ್ರೆ ಅದರಲ್ಲಿ ಒಂದು ಸ್ಕೇಲ್ ಕೊಟ್ಟಿರ್ತಾರೆ. 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು, ಅಂದ್ರೆ ಮ್ಯಾಪಿನಲ್ಲಿ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಲ್ಯಾಂಡ್ ಅಲ್ಲಿ 1 ಕಿಲೋಮೀಟರ್. ಹಾಗಾಗಿ ನೀವು ಸ್ಕೇಲ್ ಇಟ್ಬಿಟ್ರೆ, ಒಂದು ದೊಡ್ಡ ರೂಲರ್ ಅಥವಾ ಸ್ಕೇಲ್ ತಗೊಂಡು 2 ಊರುಗಳ ನಡುವಿನ ದೂರ 7 ಸೆಂಟಿಮೀಟರ್ ಅಂತಂದ್ರೆ ಅದು 70 ಕಿಲೋಮೀಟರ್ ಅಂತಾನೋ 700 ಕಿಲೋಮೀಟರ್ ಅಂತಾನೋ ಆಸ್ ಪರ್ ದ ಸ್ಕೇಲ್ ನಾವು ಮ್ಯಾಪ್ ಗಳನ್ನ ರೀಡ್ ಮಾಡಬಹುದು. ಹಾಗಾಗಿ ಮ್ಯಾಪ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಮುಂದಿನ ಪ್ರಶ್ನೆ, which of the following topics are not a primary school mathematics curriculum as per NCF 2005? ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರ ಪ್ರಕಾರ ಇಲ್ಲಿ ನೀಡಲಾಗಿರುವಂತಹ 4 ಅಂಶಗಳಲ್ಲಿ ಯಾವುದು ಪ್ರಾಥಮಿಕ ಶಾಲೆಗಳ ಚೌಕಟ್ಟಿನೊಳಗೆ ಬರೋಲ್ಲ? ಟೆಸ್ಸೆಲೇಷನ್ಸ್. ಟೆಸ್ಸೆಲೇಷನ್ಸ್ ಅಂದ್ರೆ ಶಬಲೀಕರಣ ಅಂತ. ಸಿಮೆಟ್ರಿ, ಸಮಮಿತಿ, ಪ್ಯಾಟ್ರನ್ಸ್ ಮತ್ತು ರೇಷಿಯೋ. ಸರಿಯಾದ ಉತ್ತರ ರೇಷಿಯೋ. 5ನೇ ತರಗತಿಯ ನಂತರ 6ನೇ ತರಗತಿಯಲ್ಲಿ ರೇಷಿಯೋ ಪ್ರಾರಂಭ ಆಗೋದು ಅಥವಾ ಅನುಪಾತ ಪ್ರಾರಂಭ ಆಗೋದು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ರಿಸೋರ್ಸಸ್ ಆರ್ TLM can be used by the teacher to show that 2 rectangles of different dimensions can have the same area without using formula? ಅಂದ್ರೆ ಯಾವುದೇ ಸೂತ್ರವನ್ನ ಉಪಯೋಗಿಸದೆ ಒಬ್ಬ ಟೀಚರ್ 2 ಆಯಾಮಗಳು, ಅಂದ್ರೆ 2 ಬೇರೆ ಬೇರೆ ಆಯಾಮಗಳಿರುವಂತಹ ಆಯತಗಳು ವಿಸ್ತೀರ್ಣದಲ್ಲಿ ಸಮವಾಗಿದೆ ಅಂತ ಹೇಗ್ ತೋರಿಸೋದು? ಸೂತ್ರ ಕೊಟ್ಬಿಟ್ರೆ L ಇಂಟು ಬಿ ಅಂತ ಹಾಕೊಂಡು ಮಾಡ್ಬಿಡ್ತಾರೆ. ಆದ್ರೆ ಸೂತ್ರ ಕೊಡದೇ ಇದ್ದಾಗ ಹೇಗ್ ಮಾಡಬಹುದು? ಸ್ಕೇಲ್ ಉಪಯೋಗಿಸ್ಕೊಂಡು ಮಾಡಬಹುದಾ? ಗ್ರಾಫ್ ಪೇಪರ್ ಉಪಯೋಗಿಸ್ಕೊಂಡು ಮಾಡಬಹುದಾ? ಥ್ರೆಡ್ ಅಥವಾ ದಾರ ಉಪಯೋಗಿಸ್ಕೊಂಡು ಮಾಡಬಹುದಾ? ಅಥವಾ ಟೈಲ್ಸ್ ಉಪಯೋಗಿಸ್ಕೊಂಡು ಮಾಡಬಹುದಾ? ಉತ್ತರ ಕೇವಲ ಬಿ, ಬಿ ಮತ್ತು ಡಿ, ಕೇವಲ ಸಿ, ಎ ಮತ್ತು ಡಿ. ಇದು ಬಹಳ ಚೆನ್ನಾಗಿರುವಂತಹ ಪ್ರಶ್ನೆ. ಮಕ್ಕಳಿಗೆ ನಾವು ವಿಸ್ತೀರ್ಣದ ಪರಿಕಲ್ಪನೆಯನ್ನ ತೊಡಗಿಸೋದು ಅಥವಾ ವಿಸ್ತೀರ್ಣದ ಪರಿಕಲ್ಪನೆಯನ್ನ ಕೊಡೋದಿಕ್ಕೆ ಪ್ರಾರಂಭ ಮಾಡಕ್ಕೆ ನಮ್ಗೆ ಗ್ರಾಫ್ ಪೇಪರ್ ಬಿಟ್ರೆ ಬೇರೆಯಾದ ನಿಜವಾಗ್ಲೂ ನಿಧಾನವಾದ ಮತ್ತು ಪ್ರಧಾನವಾದ ಸಾಧನ ಬೇರೊಂದಿಲ್ಲ. ಗ್ರಾಫ್ ಪೇಪರ್ ಒಂದೇ ಅಲ್ಲ, ಗ್ರಾಫ್ ಪೇಪರ್ ಇರೋ ಹಾಗೇನೆ ಟೈಲ್ಸ್ ಮಾಡ್ಕೊಂಡು ಕೊಟ್ರೆ ಅದು ಎರಡೂ ಸಹ ನಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಈಗ ಯಾವುದೇ ಒಂದು ಆಯತದ ವಿಸ್ತೀರ್ಣ 16 ಅಂತ ಇದೆ ಅಂತ ಅನ್ಕೊಳ್ಳೋಣ. ಆಯತದ ವಿಸ್ತೀರ್ಣ 16 ಅಂತಿರುವಾಗ ಅದು 4 ಇಂಟು 4 ಅಂತಾನೂ ಆಗಬಹುದು, ಅಥವಾ 8 ಇಂಟು 6 ಅಂತಾನೂ ಆಗಬಹುದು, ಅಥವಾ 16 ಇಂಟು 1 ಅಂತಾನೂ ಆಗಬಹುದು. ಹಾಗೆ ಏನ್ ಮಾಡ್ಬೋದು, ನಾವು ಗ್ರಾಫ್ ಹಾಳೆ ತಗೊಂಡು ಅಥವಾ ಟೈಲ್ಸ್ ತಗೊಂಡು 4x4 ಟೈಲ್ಸ್, 8x2 ಟೈಲ್ಸ್ ಅಥವಾ 16 ಟೈಲ್ಸ್ ಒಂದರ ಪಕ್ಕ ಒಂದು ಈ ರೀತಿಯಾಗಿ ತೋರಿಸಿದಾಗ ಅವ್ರಿಗನ್ಸುತ್ತೆ ಹೌದು ಇಲ್ಲಿರೋದು ಒಟ್ಟು ಟೈಲ್ಸ್ ಅಷ್ಟೇ, ಆದ್ರೆ ಅಲ್ಲಿ ಅರೇಂಜ್ಮೆಂಟ್ ಆಗಿರುವಂತ ಪ್ಯಾಟರ್ನ್ ಮತ್ತು ಅಲ್ಲಿ ಬಂದಿರುವಂತ ಲೆಂತ್ ಅಂಡ್ ಬ್ರೆಡ್ತ್ ಇವೆರಡೂ ಸಹ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಗ್ರಾಫ್ ಪೇಪರ್ ಮತ್ತು ಟೈಲ್ಸ್ ಇದು ಅತ್ಯುತ್ತಮವಾದ ಸಾಧನ, ಪರ್ಟಿಕ್ಯುಲರ್ಲಿ ಏರಿಯಾ ಕಂಡುಹಿಡಿಯೋದನ್ನ ಹೇಳ್ಕೊಡಕ್ಕೆ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. Which of the following could be contributing factor to underachievers in mathematics? ಅಂದ್ರೆ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಯಾರು ಗಣನೆಗೆ ಅಂದ್ರೆ ಸಾಧನೆ ಮಾಡಿರಲ್ಲ ಅವ್ರಿಗೆ ಏನ್ ಕಾರಣ? ಲಿಂಗ ತಾರತಮ್ಯವೋ, ಸೋಷಿಯಲ್ ಕಲ್ಚರಲ್ ಬ್ಯಾಕ್ ಗ್ರೌಂಡ್, ಅಂದ್ರೆ
ಸೋಶಿಯೋ ಕಲ್ಚರಲ್ ಬ್ಯಾಕ್ಗ್ರೌಂಡ್, ಸಾಮಾಜಿಕ ಹಿನ್ನೆಲೆ, ಗಣಿತದ ಸ್ವರೂಪ ಅಥವಾ ಇನ್ನೇಟ್ ಅಬಿಲಿಟಿ ಆಫ್ ಎ ಪರ್ಸನ್. ಇನ್ನೇಟ್ ಅಬಿಲಿಟಿ ಅಂದ್ರೆ ಅವನ ಒಳಮುಖ ವರ್ತನೆ ಅಥವಾ ಅವನ ಒಂದು ಸಾಮರ್ಥ್ಯ. ಇದರಲ್ಲಿ ಸರಿಯಾದ ಉತ್ತರ ಸೋಷಿಯಲ್ ಕಲ್ಚರಲ್ ಬ್ಯಾಕ್ಗ್ರೌಂಡ್. ಅವನು ಯಾವ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದಾನೆ, ಅವ್ನು ಏನ್ ಕಲ್ತ್ಕೊಂಡಿದ್ದಾನೆ ಹಿಂದೆ ಅನ್ನೋದು ಇಂಪಾರ್ಟೆಂಟ್. ಬ್ಯಾಕ್ಗ್ರೌಂಡ್ ಅಂದ್ರೆ ಬರೀ ಅವನ ಸೋಷಿಯೋ ಇದಂತ ಕಲ್ಚರಲ್ ಅಷ್ಟೇ ಅಲ್ಲ, ಅವನು ಏನ್ ಕಲ್ತ್ಕೊಂಡು ಬಂದಿದ್ದಾನೆ ಅನ್ನೋದು ಇಂಪಾರ್ಟೆಂಟ್. 5ನೇ ತರಗತಿಗೆ 4ನೇ ಕ್ಲಾಸಲ್ಲಿ ಏನೇನ್ ಕಲ್ತಿದ್ದ, ಅವ್ನು ಕಲ್ತಿರ್ಬೇಕಾಗಿರೋದನ್ನೆಲ್ಲ 4ನೇ ಕ್ಲಾಸಲ್ಲಿ ಕಲ್ತಿದಾನ ಅನ್ನೋದ್ರ ಮೇಲೆ 5ನೇ ಕ್ಲಾಸ್ನಲ್ಲಿ ಅವನ ಅಚೀವ್ಮೆಂಟ್ ಡಿಪೆಂಡ್ ಆಗುತ್ತೆ ಅಲ್ವಾ ಸ್ನೇಹಿತರೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. Which of the following is the most appropriate strategy to explain that 1/4 is less than 1/3? ಈಗ 2 ಭಿನ್ನ ರಾಶಿಗಳಿವೆ, 4ನೇ 1 ಮತ್ತು 3ನೇ 1. ಇವೆರಡರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ನೀವು ಹೆಂಗ್ ಹೇಳ್ಕೊಡ್ತೀರಾ? ಅಪ್ರಾಪ್ರಿಯೇಟ್ ಸ್ಟ್ರಾಟಜಿ ಯಾವುದು? LCM ಮೆಥಡ್ ಇಂದ ಹೇಳ್ಕೊಡ್ತೀರಾ, ಪೇಪರ್ ಸ್ಟ್ರಿಪ್ಸ್ ನ ಉಪಯೋಗಿಸಿ ಹೇಳ್ಕೊಡ್ತೀರಾ, ಡೇನಿಯಸ್ ಬ್ಲಾಕ್ಸ್ ಉಪಯೋಗಿಸಿ ಹೇಳ್ಕೊಡ್ತೀರಾ, ನಂಬರ್ ಚಾರ್ಟ್ ಉಪಯೋಗಿಸಿ ಹೇಳ್ಕೊಡ್ತೀರಾ? LCM ಮೆಥಡ್ ತುಂಬಾ ದೊಡ್ಡ ಮೆಥಡ್. ಮಕ್ಕಳಿಗೆ ಅಲ್ಗೋರಿದಮ್ ಅರ್ಥ ಆಗತ್ತಷ್ಟೇ ಹೊರತು ಅಲ್ಲಿನ ಪ್ರಾಸೆಸ್ ಏನು ಅರ್ಥ ಆಗಿರಲ್ಲ. ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ ಮಾಡ್ತಾರೆ ಹೊರತು ಯಾಕೆ ಮಾಡ್ತಾ ಇದೀವಿ, ಹೀಗ್ ಮಾಡಿದ್ರೆ ಏನಾಗುತ್ತೆ, ಹೀಗ್ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಅವರಿಗೆ ಒಂದು ಪ್ರಶ್ನೆಯನ್ನು ಅವ್ರು ಹಾಕೊಳ್ಳೋದು ಇಲ್ಲ, ಮುಂದುವರಿಯೋದು ಇಲ್ಲ. ಪೇಪರ್ ಸ್ಟ್ರಿಪ್ಸ್ ಅಂದ್ರೆ ಏನು, ಡೇನಿಯಸ್ ಬ್ಲಾಕ್ಸ್ ಅಂದ್ರೆ ಏನು ಅಂತ ನೋಡೋಣ. ನಂಬರ್ ಚಾರ್ಟ್ ಇಂದ ಏನಾದ್ರು ಮಾಡಕ್ ಸಾಧ್ಯನಾ? ಅದು ಆಗಲ್ಲ. ಆದ್ರೆ ಪೇಪರ್ ಸ್ಟ್ರಿಪ್ಸ್ ಸರಿಯಾದ ಉತ್ತರ. ಹೆಂಗಿದು? ಇಲ್ಲಿ ನೋಡಿ, ಪೇಪರ್ ಸ್ಟ್ರಿಪ್ಸ್ 1/2 ಅಂದ್ರೆ ಏನು, 1/4 ಅಂದ್ರೆ ಏನು, 1/8 ಅಂದ್ರೆ ಏನು ಅನ್ನೋದು ಪೇಪರ್ ಸ್ಟ್ರಿಪ್ಸ್ ಮೂಲಕ ನಾವು ಮಾಡಿ 1/4 ಎಷ್ಟು ಬರುತ್ತೆ, 1/3 ಎಷ್ಟು ಬರುತ್ತೆ ಅಂತ ತೋರಿಸ್ಬೋದು. ಆದ್ರೆ ಡೇನಿಯಸ್ ಬ್ಲಾಕ್ಸ್ ಅಲ್ಲಿ ನಾವು ಮಾಡುವಂತ ಕೆಲಸಗಳೇ ಬೇರೆ. Danius blocks are meant to teach the place value of a number. ಅಂದ್ರೆ ಇದರಲ್ಲಿ 1s, 10s, 100s, 1000s ಬ್ಲಾಕ್ಸ್ ಇರುತ್ತೆ. ಈ ಬ್ಲಾಕ್ಸ್ ನ ಕೊಟ್ಟು ಮಕ್ಕಳಿಗೆ ಅಡಿಷನ್, ಸಬ್ಟ್ರಾಕ್ಷನ್ ನಾವು ಹೇಳ್ಕೊಡ್ತೀವಿ. ಮುಂದಿನ ಪ್ರಶ್ನೆ, which of the following is the most important aspect of making lesson plan while teaching mathematics to primary school children? ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಗಣಿತ ಹೇಳ್ಕೊಡುವಾಗ ಒಂದು ಪಠ್ಯ ಯೋಜನೆ ಅಥವಾ ಪಾಠ ಯೋಜನೆ ಬರಿಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾವುದು? ಪಾಠ ಯೋಜನೆ ಬರಿಬೇಕಾದ್ರೆ ನಾವ್ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದು ಈಗಾಗಲೇ ನಮ್ಗೆ ಗೊತ್ತಿರುತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ 4ರಲ್ಲಿ ಯಾವುದು? ಫಾಲೋ ದ ಸೀಕ್ವೆನ್ಸ್ ಆಫ್ ಟೆಕ್ಸ್ಟ್ ಬುಕ್, ಪಠ್ಯ ಪುಸ್ತಕದಲ್ಲಿರುವಂತಹ ಕ್ರಮವನ್ನೇ ಅನುಸರಿಸೋದು, ಪ್ರೆಸೆಂಟಿಂಗ್ ಮೆಟೀರಿಯಲ್ ಕಾನ್ಸೆಪ್ಟ್ಸ್ ಇನ್ ಸ್ಟ್ರಕ್ಚರ್ಡ್ ಮ್ಯಾನರ್, ಒಂದು ಕ್ರಮಬದ್ಧತೆಯಲ್ಲಿ ಗಣಿತದ ಪರಿಕಲ್ಪನೆಗಳನ್ನ ಹುಟ್ಟಾಕ್ತಾ ಹೋಗೋದು, ಬರಿತಾ ಹೋಗೋದು, ಪ್ರೊವೈಡಿಂಗ್ ಅಪಾರ್ಚುನಿಟೀಸ್ ಟು ಸ್ಟೂಡೆಂಟ್ಸ್ ಟು ಅಲೋ ಕನ್ಸ್ಟ್ರಕ್ಷನ್ ಆಫ್ ಕಾನ್ಸೆಪ್ಟ್ಸ್, ಮಕ್ಕಳಿಗೆ ನಾವು ಕನ್ಸ್ಟ್ರಕ್ಷನ್ ಆಫ್ ಕಾನ್ಸೆಪ್ಟ್ ಅಂದ್ರೆ ಪರಿಕಲ್ಪನೆಗಳನ್ನ ಬೆಳೆಸೋದಿಕ್ಕೆ ಅವರಿಗೆ ಅವಕಾಶ ಕೊಟ್ಬಿಡೋದು, ರೈಟಿಂಗ್ ಆಕ್ಟಿವಿಟೀಸ್ ಅಂಡ್ ಕ್ವೆಶ್ಚನ್ಸ್ ಫಾರ್ ರೆಫರೆನ್ಸ್ ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು, ಏನ್ ಬರೆಯಕ್ಕೆ ಹೊರಟಿದೀವಿ, ಆಕ್ಟಿವಿಟೀಸ್, ನಾವು ಕೊಡುವಂತಹ ಚಟುವಟಿಕೆಗಳು, ಪ್ರಶ್ನೆಗಳು ಅವೆಲ್ಲವನ್ನು ಒಟ್ಟಿಗೆ ಬರೆದಿಡುವಂಥದ್ದು. ಸ್ನೇಹಿತರೆ, ಒಂದ್ ಅರ್ಥ ಮಾಡ್ಕೊಳ್ಳೋಣ, ಇದು ಲೆಸನ್ ಪ್ಲಾನ್ ಬರೆಯುವಾಗ ತಗೊಳ್ಳುವಂಥದ್ದು, ಕ್ಲಾಸ್ ರೂಮ್ ಅಲ್ಲಿ ಮಾಡುವಂಥದ್ದಲ್ಲ. ಕ್ಲಾಸ್ ರೂಮ್ ಅಲ್ಲಿ ನಾನು ಏನೇನ್ ಮಾಡ್ಬೇಕು ಅನ್ನೋದನ್ನ ಲೆಸನ್ ಪ್ಲಾನ್ ಅಲ್ಲಿ ಬರೆದಿರ್ತೀನಿ. ಹಾಗಾಗಿ ಇದರ ಸರಿಯಾದ ಉತ್ತರ ಪ್ರೊವೈಡಿಂಗ್ ಅಪಾರ್ಚುನಿಟೀಸ್ ಟು ಸ್ಟೂಡೆಂಟ್ಸ್ ಟು ಅಲೋ ಕನ್ಸ್ಟ್ರಕ್ಷನ್ ಆಫ್ ಕಾನ್ಸೆಪ್ಟ್ಸ್. ಇದಕ್ಕೆ ನಾನು ರೆಡಿ ಮಾಡಿಕೊಂಡು ನನ್ನ ಲೆಸನ್ ಪ್ಲಾನ್ ರೆಡಿ ಮಾಡ್ಕೋಬೇಕು. ಅಂದ್ರೆ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ನ ಸ್ಟ್ರಕ್ಚರ್ಡ್ ಮ್ಯಾನರ್ ಅಲ್ಲಿ ಹಾಕೊಂಡು ಅದಕ್ಕೆ ಅನುಕೂಲವಾಗಿ ಮಕ್ಕಳು ಅವರೇ ಕಲಿಯೋದಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದಿಕ್ಕೆ ನಾವು ಕನ್ಸ್ಟ್ರಕ್ಷನ್ ಆಫ್ ಕಾನ್ಸೆಪ್ಟ್ಸ್ ನ ರೆಡಿ ಮಾಡ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಫೀಚರ್ ಇನ್ ಕನ್ಸ್ಟ್ರಕ್ಟಿವಿಸ್ಟ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್? ಅಂದ್ರೆ ರಚನಾವಾದದ ಹಿನ್ನೆಲೆ ಇರುವ ಗಣಿತದ ತರಗತಿಗೆ ಇವುಗಳಲ್ಲಿ ಯಾವುದು ಸರಿ ಹೊಂದಲ್ಲ? ನಾಟ್ ಟು ಬಿ ಕನ್ಸಿಡರ್ಡ್. The role of language and dialogue in learning mathematics is given due attention. ಅಂದ್ರೆ ಮಕ್ಕಳ ಗಣಿತ ಕಲಿಕೆಯಲ್ಲಿ
ಭಾಷೆ ಮತ್ತು ಡೈಲಾಗ್, ಮಾತುಕತೆ ಅಥವಾ ಮಾತುಗಾರಿಕೆ, ಒಬ್ಬರ ಜೊತೆಗೆ ಒಬ್ರು ಮಾತಾಡುವಂಥದ್ದು, ಇದಕ್ಕೆ ಈಸ್ ಗಿವನ್ ಡ್ಯೂ ಅಟೆನ್ಷನ್, ಸಾಕಷ್ಟು ಅವಕಾಶವನ್ನ ಮತ್ತು ಸಾಕಷ್ಟು ಅಟೆನ್ಷನ್ ಕೊಡ್ತಾ ಇದೆ. ದ ಟೀಚರ್ ಅಕ್ನಾಲೆಡ್ಜಸ್ that students may construct multiple understanding from a given interaction. ಯಾವುದೋ ಒಂದು ರೀತಿಯ ಇಂಟರಾಕ್ಷನ್ ಮಕ್ಕಳಿಗೆ ಕೊಟ್ಟು ಮಗು ಇವನ್ನೆಲ್ಲ ಕಲಿಯುತ್ತೆ ಅಂತ ಏನು ಮಲ್ಟಿಪಲ್ ಅಂಡರ್ಸ್ಟ್ಯಾಂಡಿಂಗ್ಸ್, ಬಹುಮುಖ ವಿಷಯಗಳನ್ನ ಮಗು ಕಲಿಯುತ್ತೆ ಅಂತ ಅನ್ಕೊಳ್ಳೋದು. Objective type test items are used as the primary means of assessment. ಇಲ್ಲಿ ಪ್ರೈಮರಿ ಮೀನ್ಸ್ ಆಫ್ ಅಸೆಸ್ಮೆಂಟ್ ಅಂದ್ರೆ ಪ್ರಾಥಮಿಕವಾಗಿ ನಾವು ಏನ್ ಮಾಡಬೇಕು, MCQ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಪ್ರಧಾನವಾಗಿ ಕೊಟ್ಬಿಡುವಂಥದ್ದು. ಕನೆಕ್ಷನ್ಸ್ ಬಿಟ್ವೀನ್ ಮ್ಯಾಥಮೆಟಿಕ್ಸ್ ಅಂಡ್ ಅದರ್ ಕರಿಕ್ಯುಲರ್ ಏರಿಯಾಸ್ ಆರ್ ಹೈಲೈಟೆಡ್. ಗಣಿತ ಮತ್ತು ಇತರ ವಿಷಯಗಳು, ಕೋ ಕರಿಕ್ಯುಲರ್ ಎಲ್ಲಾ ಏರಿಯಾಗಳ ವಿಷಯಗಳನ್ನ ನಾವು ಲೈಮ್ ಲೈಟ್ ತರುವಂಥದ್ದು. ಇವುಗಳಲ್ಲಿ ಯಾವುದು ನಾವು ಮಾಡಬಾರದು? ಇಲ್ಲಿ ಅಬ್ಜೆಕ್ಟಿವ್ ಕ್ವೆಶ್ಚನ್ಸ್ ಅಂತ ಏನಿದೆ, ಇದು ತುಂಬಾ ಹೈಯರ್ ಸ್ಟ್ಯಾಂಡರ್ಡ್ ಕ್ವೆಶ್ಚನ್ಸ್. ಅಬ್ಜೆಕ್ಟಿವ್ ಕ್ವೆಶ್ಚನ್ಸ್ ನ ಸಾಮಾನ್ಯವಾಗಿ ಎಲಿಮಿನೇಷನ್ ಮೆಥಡ್ಗೆ ಉಪಯೋಗಿಸ್ತೀವಿ. 10 ಜನ ಎಷ್ಟು ಬೇಗ ಎಷ್ಟು ಕರೆಕ್ಟ್ ಆಗಿ ಲೆಕ್ಕ ಮಾಡ್ತಾರೆ ಅಂತ ಲೆಕ್ಕ ಮಾಡೋದಕ್ಕೆ ಮಾತ್ರ ನಾವು ಅಬ್ಜೆಕ್ಟಿವ್ ಕ್ವೆಶ್ಚನ್ಸ್ ನ ಉಪಯೋಗಿಸ್ಕೋಬೇಕೇ ಹೊರತು ಯಾವುದೇ ರೀತಿಯ ಅಸೆಸ್ಮೆಂಟ್ಗೆ ಅದನ್ನ ಬಳಸಬಾರದು. ಮಗು ಎಲ್ಲಿ ತಪ್ಪು ಮಾಡ್ತಾ ಇದೆ, ಆ ತಪ್ಪನ್ನು ಎಲ್ಲಿ ತಿದ್ದಬೇಕು, ಹೇಗ್ ತಿದ್ದಬೇಕು, ಹೇಳ್ಕೊಟ್ರೆ ತಿದ್ದತ್ತಾ ಅಥವಾ ಬರೆದು ತೋರಿಸಿದ್ರೆ ತಿದ್ದತ್ತಾ ಅಥವಾ ಒಂದು TLM ಮಗು ಕೊಟ್ರೆ ಮಗು ಅದನ್ನ ತಿದ್ಕೊಳತ್ತಾ, ಈ ಎಲ್ಲ ಡಯಾಗ್ನೋಸಿಸ್ ಮಾಡಬೇಕು ಅಂತಂದ್ರೆ MCQಗಳನ್ನ ನಾವು ಸಾಧ್ಯವಾದಷ್ಟು ಪ್ರಾಥಮಿಕ ಹಂತದಲ್ಲಿ ದೂರ ಇಟ್ಟಿರಬೇಕು. ಬನ್ನಿ ಮುಂದಿನ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ ಅಗ್ರಿಮೆಂಟ್ ವಿತ್ ದ ಕನ್ಸ್ಟ್ರಕ್ಷನಿಸ್ಟ್ ವ್ಯೂ ಆಫ್ ಮ್ಯಾಥಮ್ಯಾಟಿಕ್ಸ್? ರಚನಾವಾದದ ಹಿನ್ನೆಲೆಯಲ್ಲಿ ಇವುಗಳಲ್ಲಿ ಯಾವುದು ಸರಿ? ಮ್ಯಾಥಮ್ಯಾಟಿಕ್ಸ್ ಇಸ್ ಅಬೌಟ್ ಲರ್ನಿಂಗ್ ಫ್ಯಾಕ್ಟ್ಸ್, ಕೇವಲ ಘಟನೆಗಳನ್ನ ಕಲಿಯುವಂಥದ್ದು. ಮ್ಯಾಥಮ್ಯಾಟಿಕ್ಸ್ ಆರ್ ರಿಕ್ವೈರ್ಡ್ ಟು ಡಿಸ್ಕವರ್ ಟ್ರೂತ್ಸ್, ಸತ್ಯಗಳನ್ನ ಶೋಧಿಸುವಂಥದ್ದು. ಮ್ಯಾಥಮ್ಯಾಟಿಕ್ಸ್ ಇಸ್ ಎಂಟೈರ್ಲಿ ಆಬ್ಜೆಕ್ಟಿವ್. ವಿಜುವಲೈಸೇಷನ್ ಇಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮ್ಯಾಥಮ್ಯಾಟಿಕ್ಸ್. ಇದರಲ್ಲಿ ಸರಿಯಾದ ಉತ್ತರ ವಿಜುವಲೈಸೇಷನ್ ಇಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮ್ಯಾಥಮ್ಯಾಟಿಕ್ಸ್. ಸ್ನೇಹಿತರೆ, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್ ಇಸ್ ಬೆಸ್ಟ್ ಇನ್ ದ ಡೆವಲಪ್ಮೆಂಟ್ ಆಫ್ ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್ ಚಿಲ್ಡ್ರನ್? ಮಕ್ಕಳಿಗೆ ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ, ಮ್ಯಾಪ್ ಗಳ ಬಗ್ಗೆ ಚರ್ಚೆ ಮಾಡುವಾಗ ಮಾಡಿದ್ವಿ. ಇವುಗಳಲ್ಲಿ ಯಾವುದು ದಿ ಬೆಸ್ಟ್? ಡ್ರಾಯಿಂಗ್ ದ ಟಾಪ್ ವ್ಯೂ ಆಫ್ ಎ ಬಾಟಲ್, ಲೊಕೇಟಿಂಗ್ ಸಿಟೀಸ್ ಆನ್ ಎ ಮ್ಯಾಪ್, noting the timings of moonrise, representing numbers on a number line. ಇವುಗಳಲ್ಲಿ ಬೆಸ್ಟ್ ಯಾವುದು? ಡ್ರಾಯಿಂಗ್ ದಿ ಟಾಪ್ ವ್ಯೂ ಆಫ್ ಎ ಬಾಟಲ್, ಇದು ಸರಿಯಾದ ಉತ್ತರ. ಒಂದು ಬಾಟಲ್ ಅಂದ್ರೆ ನಮ್ ಕಣ್ಮುಂದೆನೆ ಒಂದು 3D 3 ಆಯಾಮದ ಒಂದು ಚಿತ್ರ ಇದೆ. ಅದನ್ನ ಬೇರೆ ಬೇರೆ ವ್ಯೂಗಳಿಂದ ನೋಡಿದಾಗ, ಮೇಲ್ಗಡೆಯಿಂದ ನೋಡಿದಾಗ ಕೇವಲ ಒಂದು ವೃತ್ತವಾಗಿ ಕಾಣಿಸುತ್ತೆ, ಎಡಗಡೆಯಿಂದ ನೋಡಿದಾಗ ಒಂದು 2 ಸಿಲಿಂಡರ್ಗಳಾಗಿ ಕಾಣಿಸುವಂಥದ್ದು, ಹಿಂಭಾಗದಿಂದ ನೋಡಿದಾಗ ಮತ್ತೆ ಒಂದು ದೊಡ್ಡ ಸಿಲಿಂಡರ್ ಆಗಿ ಕಾಣಿಸುವಂಥದ್ದು. ಅದನ್ನ ಆ ಬಾಟಲ್ ನ ಒಂದು ಬಗ್ಸಿ ಇಟ್ಟಾಗ, ಮಲಗಿಸಿ ಇಟ್ಟಾಗ ಹೆಂಗ್ ಕಾಣುತ್ತೆ, ಈ ಎಲ್ಲವನ್ನೂ ಸಹ ನಾವು ಒಂದು ಬಾಟಲ್ ನಮ್ ಕೈಯಲ್ಲಿ ಇಟ್ಕೊಂಡು ನಾವು ಮಾಡ್ಬೋದಾಗಿರುವಂಥದ್ದು. ಸಿಟೀಸ್ ಆನ್ ಮ್ಯಾಪ್ ಅಂತಂದ್ರೆ ಕೇವಲ ಅದೇನಾಗುತ್ತೆ, ಒಂದು ಪ್ಲೇನ್ ಮೇಲೆ ಮಾಡುವಂತ ಕೆಲಸ. ನೋಟಿಂಗ್ ದಿ ಟೈಮ್ ಆಫ್ ಮೂನ್ ರೈಸ್ ಅಂದ್ರೆ ಚಂದ್ರ ಹುಟ್ಟುವಂಥದ್ದು, ಅಲ್ಲೂ ಅಷ್ಟೇ ನಾವು ನೋಡ್ಬೋದಷ್ಟೇ ಹೊರತು ಯಾವುದೇ ಟ್ಯಾಕ್ಟೈಲ್ ಕೆಲಸ ಆಗಲ್ಲ. ರೆಪ್ರೆಸೆಂಟಿಂಗ್ ದ ನಂಬರ್ ಆನ್ ಎ ನಂಬರ್ ಲೈನ್, ಮತ್ತೆ ನಂಬರ್ ಲೈನ್ ನಾವೆಲ್ಲಿ ಡ್ರಾ ಮಾಡ್ತೀವಿ, ಒಂದು ಪೇಪರ್ ಮೇಲೆ ಡ್ರಾ ಮಾಡ್ತೀವಿ, 2 ಆಯಾಮದ ಚಿತ್ರ ಆಗುತ್ತೆ. ಆದ್ರೆ 3 ಆಯಾಮದ ಚಿತ್ರ ಅಥವಾ 3 ಆಯಾಮದ ವಸ್ತುವನ್ನ ನಾವು ಇಟ್ಕೊಂಡಿದೀವಿ ಅಂತಂದ್ರೆ ಅದು ಕೇವಲ ಬಾಟಲ್ ನ ನೋಡೋದ್ರ ಮೂಲಕ ಸಾಧ್ಯವಾಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ದ ಲರ್ನಿಂಗ್ ಆಫ್ ಮ್ಯಾಥಮ್ಯಾಟಿಕ್ಸ್? ಗಣಿತ ಕಲಿಕೆಯಲ್ಲಿ ಇವುಗಳಲ್ಲಿ ಯಾವುದು ಸರಿ ಅಲ್ಲ? ಎಬಿಲಿಟಿ ಟು ಪರ್ಫಾರ್ಮ್ ಅಂಡ್ ಎಕ್ಸೆಲ್ ಇನ್ ಮ್ಯಾಥಮ್ಯಾಟಿಕ್ಸ್, ಟೀಚರ್ಸ್ ಬಿಲೀಫ್ about learners have powerful impact on learning outcomes, students' socio-economic background and impacts their performance in mathematics, schools' language of instruction can impact a child's performance in mathematics.
ಎಬಿಲಿಟಿ ಟು ಪರ್ಫಾರ್ಮ್ ಅಂಡ್ ಎಕ್ಸೆಲ್ ಇನ್ ಮ್ಯಾಥಮ್ಯಾಟಿಕ್ಸ್. ಇದನ್ನ ನಾವು ಯಾವತ್ತೂ ಅಷ್ಟೇ ಹಿಂಡ್ರೆನ್ಸ್ ಅಂತ ತಗೋಬಾರ್ದು. ಇವನ್ ಎಬಿಲಿಟಿ ಇಷ್ಟೇ, ಇವಳ ಎಬಿಲಿಟಿ ಇಷ್ಟೇ ಅಂತ ನಾವು ಇದಮಿತ್ತಂ ಹೇಳೋ ಹಾಗಿಲ್ಲ. ಸ್ನೇಹಿತರೆ, ಇದುವರೆಗೂ ನಾವು ಸಾಕಷ್ಟು ಪ್ರಶ್ನೆಗಳಿಗೆ ಮ್ಯಾಥಮೆಟಿಕಲ್ ಪೆಡಾಗೋಗಿ ಅಂದ್ರೆ ಗಣಿತದಲ್ಲಿ ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸುಮಾರು ಪ್ರಶ್ನೆಗಳಿಗೆ ಉತ್ತರ ಮತ್ತು ವಿಶ್ಲೇಷಣೆಗಳನ್ನ ಕಂಡುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.